ನಲ್ಲಿ ಸಿಎಂ ಅವರು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ನಿಮ್ಮ ಇಲಾಖೆಗೆ. ಆನೆ ಕಾರಿಡಾರು, ಫೆನ್ಸಿಂಗ್ ಹಾಕೋದಕ್ಕೆಲ್ಲ ಆ ಕೆಲಸಗಳೇನು ಸರಿಯಾಗಿ ನಡೀತಾ ಇಲ್ವ? ಎಲ್ಲ ಕೆಲಸಗಳು ನಡೀತಾ ಇದೆ. ನಮಗೆ ಬಜೆಟಲ್ಲಿ ಕೊಟ್ಟಿದ್ದು ಆನೆ ಇದಕ್ಕೆ 265 ಕೋಟಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಗೊತ್ತಾಯ್ತಾ? ಮಾನವ ಪ್ರಾಣಿ ಸಂಘರ್ಷಕ್ಕೆ ಕೊಟ್ಟಂಥದ್ದು ಇವತ್ತು ಸುಮಾರು ಅದರಲ್ಲಿ ಎಲ್ಲ ರೀತಿಯ ಇವತ್ತು ಏನು ನಾವು ಆನೆ ಕಾರ್ಯಪಡೆ ಮಾಡಿದ್ದೀವಿ, ಚಿರತೆ ಕಾರ್ಯಪಡೆ ಮಾಡಿದ್ದೇವೆ. ಈಗ ನಿಮ್ಮ ರೈಲ್ವೆ ಬ್ಯಾರಿಕೇಡ್ ಮತ್ತು ಈಗೇನು ನಾವು ನಿರ್ವಹಣೆ ಮಾಡ್ತೀವಿ, ನಮ್ಮದು ಟೆಂಟಿಕಲ್ ಫೆನ್ಸಿಂಗ್ ನಿರ್ವಹಣೆ ಮಾಡುವಂಥದ್ದು, ಆನೆ ಕಂದಕ ನಿರ್ವಹಣೆ ಮಾಡುವಂಥದ್ದು, ಇವೆಲ್ಲವನ್ನು ಸೇರಿಕೊಂಡು ಕೊಟ್ಟಿದ್ದೇವೆ. ಆದರೆ ಸ್ಥಳಾಂತರ ಮಾಡಲಿಕ್ಕೆ ಇನ್ನೂ ಅನುದಾನದ ಅವಶ್ಯಕತೆ ಇದೆ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಅನ್ನ ವಿಷಸರ್ಪಕ್ಕೆ ಹೋಲಿಕೆ ಮಾಡಿ ನೋಡಿ, ಈಗ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರು ಇವತ್ತು RSS, BJP, ಭಾರತೀಯ ಜನತಾ ಪಕ್ಷ ಇವತ್ತು ಸಮಾಜದಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಬೆಂಕಿ ಹಚ್ಚುವಂಥದ್ದು ಅಥವಾ ಇವತ್ತು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಖಂಡಿಸಿದ್ದಾರೆ. ಅದು ಸತ್ಯನೂ ಇದೆ. ನೋಡಿ, ನಾವು ತಾವು ಆಲೋಚನೆ ಮಾಡಿ, ಇವತ್ತು ಬಿಜೆಪಿಯವರು ಏನು ಜಾತಿ ರಾಜಕಾರಣ ಮಾಡುವಂಥದ್ದು, ಕೋಮುವಾದ ರಾಜಕಾರಣ ಮಾಡುವಂಥದ್ದು, ಇದು ಸಮಾಜಕ್ಕೆ ಒಳ್ಳೇದಲ್ಲ ಅನ್ನುವಂಥ ರೀತಿಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಅವರು ದ್ವೇಷ ಭಾಷಣದ ವಿರುದ್ಧ ಬಿಲ್ ತರಕ್ಕೆ ಹೊರಟವರು, ನೀವೇ ಹಿಂಗ್ ದ್ವೇಷ ಹರಡಿ ಮಾತನಾಡಿದ್ರೆ ಹೆಂಗೆ? ನೋಡಿ, ನಾವು ಯಾವುದೇ ರೀತಿಯ ದ್ವೇಷ ಮಾಡುವಂಥ ಪ್ರಶ್ನೆ ಇಲ್ಲ. ಇವತ್ತು ನಾವೆಲ್ಲರೂ ಮೊಹಬ್ಬತ್ ಕಾ ದುಕಾನ್, ನಾವೆಲ್ಲ ಪ್ರೀತಿ ಕೊಡುವಂಥವ್ರು, ಪ್ರೀತಿ ಹಂಚುವಂಥವ್ರು. ದ್ವೇಷ ಮಾಡೋರ ಜೊತೆಯಲ್ಲೂ ಪ್ರೀತಿ ಮಾಡ್ರಿ ಅಂತ ಹೇಳುವಂಥವ್ರು ನಾವು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ನೀವು ಬಿಜೆಪಿಯವರು ಏನು ದ್ವೇಷ ರಾಜಕಾರಣ ಮಾಡ್ತಾರೆ, ಅವರು ಇವತ್ತು ನಮ್ಮ ದೇಶ ಪ್ರೇಮಿಗಳಲ್ಲ, ಇವರು ದ್ವೇಷ ಮಾಡುವಂಥ ಪ್ರೇಮಿಗಳು ಅನ್ನುವಂಥದ್ದು ಹೇಳಿದ್ದಾರೆ. ಚಿಕ್ಕಮಗಳೂರಲ್ಲಿ ಮತ್ತೊಂದು ಕೇರಳದ ಹುಡುಗಿ ನಾಪತ್ತೆಯಾಗಿದೆ. ಚಾರಣಕ್ಕೆ ಒಂದು SOP ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ಶೀಘ್ರದಲ್ಲಿ ಆ SOP ಅನ್ನು ಮಾಡಿ ಅದನ್ನು ಜಾರಿಗೆ ತರ್ತೇವೆ. ಈ ಕೇಸ್ ಏನಾದರೂ ಮಾಹಿತಿ ಇದೆಯಾ ಸರ್? ಈ ಕೇಸ್ ಬಗ್ಗೆ ಏನು ಸಂಪೂರ್ಣವಾಗಿ ಮಾಹಿತಿ ನನಗೆ ಬಂದಿಲ್ಲ. ಎಲ್ಲೇ ಈ ರೀತಿಯಲ್ಲಿ ನಾಪತ್ತೆ ಪ್ರಕರಣ ಆದರೆ ತಂಡ ರಚನೆ ಮಾಡಿ ಶೋಧ ಮಾಡಬೇಕು ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. SOP ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇನೆ. ನಮ್ಮ ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ, ತಯಾರಿ ಮಾಡ್ತಾ ಇದ್ದಾರೆ. ಒಂದು 3-4 ದಿವಸದಲ್ಲಿ SOP ರೆಡಿ ಆದಮೇಲೆ ಆ SOP ಇಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೀವಿ. ಅದನ್ನು ನಾನೇ ಬಿಡುಗಡೆನೂ ಮಾಡ್ತೇನೆ ಮತ್ತು ಇದು ಇಡೀ ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ SOP ಮಾಡಬೇಕು ಅಂತ ಅವರಿಗೆ ಹೇಳಿದ್ದೇನೆ. ಕೊಡಗು ಕೇಸಲ್ಲಿ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕೆ ಅಷ್ಟು ದಿನ ಇದ್ರೂ ಕೂಡ ಏನೋ ಅಥವಾ ವ್ಯತ್ಯಾಸ ಇರಲಿಲ್ಲ, ಆಕೆ ದೈಹಿಕ ಸ್ಥಿತಿ ಇರ್ಬೋದು ಅಥವಾ ನಿತ್ರಾಣ ಆಗಿದ್ದಿರಲಿ, ಆ ಥರದ್ದೇನಿಲ್ಲ, ಇದೊಂದು ನಾಟಕ ಇರ್ಬೋದೇನೋ ಅಂತ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ತನಿಖೆ ನಡೆಸಲಿ ಸರ್ಕಾರ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ನೋಡಿ, ಈಗ ಎಲ್ಲರಿಗೂ ಒಂಥರ ವಿಚಿತ್ರ ಪರಿಸ್ಥಿತಿ ಗೊತ್ತಾ. ಅನುಮಾನ ಮಾಡುವಂಥ ಪ್ರಶ್ನೆ ಇಲ್ಲ. ಯಾವುದು ಕಣ್ಣಿನಿಂದ ನೋಡ್ತೇವೆ ನಾವು, ಕಣ್ಣಿನಿಂದ ನೋಡಿದ ಮೇಲೆ ಅದಕ್ಕೆ ಏನಾದರೂ ಊಹಾಪೋಹ ಮಾಡುವಂಥದ್ದು, ಅದಕ್ಕೆ ಮಾಟಿವ್ಸ್ ಅಟ್ರಿಬ್ಯೂಟ್ ಮಾಡುವಂಥದ್ದು ಇದು ಸರಿಯಲ್ಲ. ಏಕೆ ಅಂತ ಹೇಳಿದ್ರೆ, ನಿನ್ನೆ ನಾನು ಕೇರಳಕ್ಕೆ ಹೋಗಿದ್ದೆ. ನಿನ್ನೆ ರಾತ್ರಿ ಏರ್ಪೋರ್ಟಿಂದ, ಕಣ್ಣೂರಿಂದ ಯಾರೋ ರಿಲೇಟಿವ್ ಬಂದು ನೀವು ಉಳಿಸಿದ್ದೀರಿ ಅಂತ ನನಗೆ ಆ ಮಹಿಳೆ ಜೊತೆಯಲ್ಲಿ ಮಾತಾಡಿಸಿದ್ರು. ನಾನು ಮಾತಾಡಿದ್ದೇನೆ. ಆಕೆ ಒಬ್ಬ ಅಡ್ವೆಂಚರಿಸ್ಟ್ ಇದ್ದಾಳೆ. ಹೀಗಾಗಿ ನಾಪತ್ತೆ ಆಗಿದ್ಮೇಲೆ ಅಲ್ಲಿ ಒಂದು ಪಾಳು ಬಿದ್ದಂಥ ಒಂದು ಏನು ಇದು ಇತ್ತು, ಅಲ್ಲಿ ಉಳಿದಿದ್ದಾಳೆ. ನಾನು ಕೇಳಿದೆ, ನೀರು ಹೆಂಗೆ ಮಾಡಿದೆ ಅಂತ. ಬಾಟಲ್ ಸ್ವಲ್ಪ ನೀರಿತ್ತು, ಅಲ್ಲಿ ಸ್ಟ್ರೀಮ್ ಇತ್ತು, ಸ್ಟ್ರೀಮಿಂದ ನೀರು ತಗೊಂಡು ನಾನು ಕುಡಿದಿದ್ದೇನೆ. ಊಟ ಹೆಂಗೆ ಮಾಡಿದೆ ಅಂತ ಕೇಳಿಲ್ಲ. ನಾನು ಉಪವಾಸ ಉಳಿದಿದ್ದೇನೆ, ಊಟಕ್ಕೆ ನನಗೇನು ಸಿಕ್ಕಿಲ್ಲ ಅಂತ ಹೇಳಿದ್ಲು. ಆದರೂ ಅವರು ಆಕೆಯಲ್ಲಿ ನೋಡಿದರೆ ಹೌದು ಲವಲವಿಕೆ ಅಂತಿದ್ರು, ಹುಮ್ಮಸ್ಸಿನಿಂದಿದ್ರು. ಆ ಒಂದು ನೋಡಿ, ಯಾರ ಹತ್ರ ಆತ್ಮಸ್ಥೈರ್ಯ ಇರ್ತದೆ, ಆತ್ಮವಿಶ್ವಾಸ ಇರ್ತದೆ, 3 ದಿವಸ ಆರಾಮಾಗಿ ಇರ್ತಾರೆ ಬಹಳಷ್ಟು ಜನ. ಅದಕ್ಕೂ ಒಂದು ರೀತಿಯಲ್ಲಿ ಹೀಗೆ ಇರ್ಬೋದು, ಹಾಗೆ ಇರ್ಬೋದು ಚರ್ಚೆ ಮಾಡುವಂಥದ್ದು. ಮಾಡದಂಥದ್ರೆ ಏನೂ ಇಲ್ಲ. ಇವ್ರ ಸಾಧನೆ ಮಾಡಿದ್ದವ್ರಿಗೆ ಈಗ ನೋಡಿ, ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಗಲು ಶ್ರಮ ಮಾಡಿದ್ದಾರೆ, ಶೋಧ ಮಾಡಿದ್ದಾರೆ, ಡ್ರೋನ್ ಉಪಯೋಗ ಮಾಡಿದ್ದಾವೆ. ಇವತ್ತು ನಮ್ಮ ಥರ್ಮಲ್ ಕ್ಯಾಮ್ರಾ ಉಪಯೋಗ ಮಾಡಿದ್ದೇವೆ. ಕಾಲ್ನಡಿಗೆಯಿಂದ ಸಂಪೂರ್ಣ ಏನು ಚಾರಣ ಇತ್ತು, ಆ 4 ಕಿಲೋಮೀಟರ್ ಆ ಕಡೆ ಈ ಕಡೆ, ಕೇರಳ ಕಡೆ ನಿಮ್ಮ ಮತ್ತೆ
ಕೊಡಗು ಕಡೆ 2 ಕಡೆ ಹೋಗಿ ತಪಾಸಣೆ ಮಾಡಿದ್ದಾರೆ, ಶೋಧ ಮಾಡಿ ಹುಡುಕಿದ್ದಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ನಾವು. ಆ ಮಹಿಳೆಯೂ ಒಬ್ಬಂಟಿಗಳಾಗಿ ಅತ್ಯಂತ ಧೈರ್ಯದಿಂದ ಇವತ್ತು ಆಕೆ ಎದುರಿಸಿದ್ದಾಳೆ. ಇದನ್ನು ಎದುರಿಸಿ ಇವತ್ತು ಸುರಕ್ಷಿತವಾಗಿ ಆರೋಗ್ಯಕರವಾಗಿ ಹೊರಗೆ ಬಂದಿದ್ದಾಳೆ. ಅದಕ್ಕೆ ಆಕೆಗೂ ನಾವು ಅಭಿನಂದನೆ ಸಲ್ಲಿಸಬೇಕು. ಈಗ ಮುಂದೆ ಈ ರೀತಿ ನಾಪತ್ತೆ ಆಗದ ರೀತಿಯಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಸರಿಪಡಿಸುವಂತ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಸರ್, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಜಯ ಮೃತ್ಯುಂಜಯ ಸ್ವಾಮೀಜಿಗಳ ವಿರುದ್ಧ ತಯಾರಾಗಿದೆ. ಯಾವ ಗುರುಗಳ ಬಗ್ಗೆನೂ ಇಂಥ ಪ್ರಕರಣಗಳ ಬಗ್ಗೆ ಏನು ಕಾನೂನಿದೆ ದೇಶದಲ್ಲಿ, ನೆಲದ ಕಾನೂನು ಪ್ರಕಾರ ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಇವತ್ತು. ಯಾಕಂದರೆ ಕಾನೂನು ತನ್ನ ಕ್ರಮ ಜರುಗಿಸ್ತದೆ. ಸ್ವಾಮೀಜಿ ಷಡ್ಯಂತ್ರ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈಗ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿನೂ ಇಲ್ಲ. ಇವತ್ತು ಇಂಥ ಯಾವುದೇ ಪ್ರಕರಣಗಳಿದ್ದರೂ ಇವತ್ತು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಇರ್ಬೋದು, ಅವರು ಇವತ್ತು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇವತ್ತು ಅದ್ರ ಬಗ್ಗೆ ಮುಂದಿನ ಕ್ರಮ, ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.